ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಸಾಬೂದಾನ ಪಡ್ಡು ಅಥವಾ ಸಬ್ಬಕ್ಕಿ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಎರಡು ಬಟ್ಲು ಸಬ್ಬಕ್ಕಿ ತೊಗೊಂಡಿದ್ದೀನಿ. ನಾನು ಬೆಳಗ್ಗೆ ತಿಂಡಿ ಮಾಡಬೇಕು ಅಂದ್ಕೊಂಡೆ, ಹಾಗಾಗಿ ನಾನು ನೈಟೇ ನೆನೆಹಾಕಿದ್ದೀನಿ ನೋಡಿ. ಸಬ್ಬಕ್ಕಿನ ಯಾವ ಥರ ನೆನೆಬೇಕು ಅಂತಂದರೆ ನೋಡಿ, ಈ ಥರ ಮುಟ್ಟಿದ್ರೆ ಸಾಫ್ಟ್ ಆಗಬೇಕು ಸಬ್ಬಕ್ಕಿ, ಅಲ್ಲಿವರೆಗೂ ನಾವು ನೆನೆಸ್ಕೋಬೇಕಾಗತ್ತೆ. ನೋಡಿ ಕಾಣಿಸ್ತಾ ಇದೆಯಾ, ಮೆತ್ತಗಾಗಿದೆ. ಹಾಗೆ ಇಲ್ಲಿ 1.5 ಕಪ್ಪಷ್ಟು ಉಪ್ಪಿಟ್ಟು ರವೆ ಅಥವಾ ಸೂಜಿ ರವೆ, ಬಾಂಬೆ ರವೆ ಅಂತಲೂ ಹೇಳ್ಬೋದು. 1.5 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಶುಂಠಿ ಸ್ವಲ್ಪ, 4ರಿಂದ 5 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ಪ್ಯಾಕೆಟ್ ಇನೋ, ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಆ ಪಾತ್ರೆಗೆ ನೆನೆಸಿಟ್ಕೊಂಡಿರುವಂತಹ ಎಲ್ಲ ಸಬ್ಬಕ್ಕಿನ ಹಾಕ್ಕೊತಾ ಇದ್ದೀನಿ ನಾನು. ಸಬ್ಬಕ್ಕಿ ನೀವು ಯಾವ ಬಟ್ಲಿಂದ ತೊಗೊಂಡಿದ್ದೀರೋ ಅದೇ ಬಟ್ಲಿಂದ ನಾನು ರವೆನೂ ಹಾಗೆ ಮೊಸರು ಅದೇ ಬಟ್ಲಿಂದನೇ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ರವೆ ಹಾಕ್ಕೊಂಡಿದ್ದೀನಿ, ಹಾಗೆ ಮೊಸರು ಹಾಕ್ಕೊತೀನಿ ನಾನು. ಅದೇ ಬಟ್ಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಈಗ ನೆಂದಿರುತ್ತಲ್ಲ, ಇದು ರುಬ್ಬೋ ಅವಶ್ಯಕತೆ ಇರಲ್ಲ, ಏನು ರುಬ್ಕೊಳ್ಳೋ ಹಾಗೆ ಇಲ್ಲ, ರುಬ್ಬೋ ಕೆಲಸ ಇರಲ್ಲ ನೋಡಿ. ಸಬ್ಬಕ್ಕಿ ಒಂದು ನೆಂದು ಬಿಟ್ಟರೆ ನೀವು ಆರಾಮಾಗಿ ಸಬ್ಬಕ್ಕಿ ಪಡ್ಡು ಮಾಡ್ಕೊಂಡ್ಬಿಡ್ಬೋದು ನೋಡಿ. ಇವಾಗ ಕಲಿಸಿದ್ದೀನಿ, ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೆಂದಿರುತ್ತೆ ಸಬ್ಬಕ್ಕಿ, ಅಂದ್ರೂ ನಾನು ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನೋಡಿ. ಹಾಗೆ ಮೆಣಸಿನ್ಕಾಯಿ ಹಾಕ್ಕೊತೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ ಪೇಸ್ಟು, ಶುಂಠಿನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ತುರಿ, ಜೀರಿಗೆ ಹಾಕ್ಕೊತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಬ್ಬಕ್ಕಿ ಪಡ್ಡು. ನೀವು ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ನೀವು ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನಾವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ತುಂಬ ತಿಳು ಮಾಡ್ಕೋಬೇಡಿ, ತುಂಬ ತಿಳು ಆಗಿಬಿಟ್ರೆ ಪಡ್ಡು ಏಳಲ್ಲ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀರನ್ನ ಜಾಸ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತಿಳು ಆಗಿಬಿಡುತ್ತೆ, ಚೆನ್ನಾಗಿ ಹೇಳಲ್ಲ. ಅದಕ್ಕೋಸ್ಕರ ನೋಡಿ, ಇದು ಜಾಸ್ತಿ ಕೆಲಸನೇ ಇಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡಿ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಸಡನ್ನಾಗಿ ಯಾರಾದರೂ ನೆಂಟರು ಬಂದರು, ಇಲ್ಲ ಮಕ್ಕಳ ಬಾಕ್ಸಿಗೆ ಆರಾಮಾಗಿ ಮಾಡಿ ಹಾಕಿಕೊಡ್ಬೋದು. ಇವಾಗ ನೋಡಿ ಕಲಿಸಿದ್ದಾಯಿತು. ಇವಾಗ 1 ಅವರ್ ನೆನೆಯೋದಕ್ಕೆ ಬಿಡೋಣ. ನೋಡಿ ಇವಾಗ 1 ಅವರ್ ನೆಂದಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. 1 ಅವರ್ ನೆಂದಿದ್ದಾಗಿದೆ, ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇನೋ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ನೋಡಿ, 1 ಇನೋ ಪ್ಯಾಕೆಟು. ಇವಾಗ ಆ್ಯಕ್ಟಿವೇಟ್ ಆಗೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ದೀನಿ ಮೇಲೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನೋ ಯಾವಾಗಲೂ ಇನ್ನೇನು ನಾವು ಪಡ್ಡು ಮಾಡ್ತೀವಿ ಅನ್ನೋವಾಗ ಹಾಕ್ಕೊಳ್ಳಿ, ಲಾಸ್ಟಲ್ಲಿ ಬೇಗ ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೋಡಿ ಎಲ್ಲ ಮಿಕ್ಸ್ ಆಗಿದ್ದಾಯಿತು. ಈ ಕಡೆ ನಾನು ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಪಡ್ಡು ತವ ಇಟ್ಟಿದ್ದೀನಿ. ಅದು ಒಂದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಎಲ್ಲ ಪಡ್ಡು ಹೋಲ್ಗೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕದೇ ಇದ್ದರೆ ಏಳಲ್ಲ ಪಡ್ಡು, ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಏಳುತ್ತೆ ಪಡ್ಡು.
ನೋಡಿ ಎಲ್ಲದಕ್ಕೂ ಎಣ್ಣೆ ಹಾಕಿದ್ದಾಯಿತು. ಇವಾಗ ಹಿಟ್ಟು ಹಾಕ್ಕೊತೀನಿ ನೋಡಿ. ಎಲ್ಲ ಪಡ್ಡು ಹೋಳಿಗೆ ನಾನು ಹಿಟ್ಟು ಹಾಕ್ಕೊತಾ ಬರ್ತಾಯಿದ್ದೀನಿ ನೋಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ. ಬಾಕ್ಸಿಗೆಲ್ಲ ಮಾಡಿಕೊಡೋಕ್ಕೆ ತುಂಬಾ ಈಸಿ ರೆಸಿಪಿ ಇದು. ನೀವು ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ನೋಡಿ ಎಲ್ಲ ಪಡ್ಡು ಹೋಳಿಗೆ ನಾನು ಹಿಟ್ಟು ಹಾಕಿದ್ದಾಯಿತು, ಸಬ್ಬಕ್ಕಿ ಹಿಟ್ಟು ಹಾಕಿದ್ದಾಯಿತು. ಇವಾಗ ಮೇಲೆ ಲಿಡ್ ಮುಚ್ತೀನಿ. ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಇದನ್ನು. ನೋಡಿ ಇವಾಗ ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬೆಂದಿದೆ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನಾನು ತಿರು ಹಾಕ್ಕೊತೀನಿ ಎಲ್ಲನೂ. ಸಬ್ಬಕ್ಕಿಯಿಂದ ನೀವು ಏನೇ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಉಪವಾಸಕ್ಕೆಲ್ಲ ತುಂಬಾ ಅನುಕೂಲವಾಗಿರುತ್ತೆ ಈ ಪಡ್ಡು. ಉಪವಾಸನೂ ಮಾಡ್ಕೊಳ್ಳೋರಿಗೆ ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಏಕಾದಶಿ ಉಪವಾಸ ಏನಾದರೂ ಇದ್ದರೆ ಈ ಥರ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡಿ. ಎಲ್ಲ ಪಡ್ಡು ತಿರು ಹಾಕಿದ್ದಾಯಿತು ನೋಡಿ. ಎಲ್ಲ ತಿರು ಹಾಕಿದೆ. ಇವಾಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ನಾನು ಚೆನ್ನಾಗಿ ಬೇಯಿಸೋಣ. ಇನ್ನೊಂದು ಸೈಡನ್ನು ಚೆನ್ನಾಗಿ ಬೇಯಿಸೋಣ ನೋಡಿ. ಇನ್ನೊಂದು ಸೈಡು 2 ಸೈಡು ಬೆಂದಿದೆ. ಇವಾಗ ತೆಕ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ. ನೋಡಿ ಎಲ್ಲನೂ ತೆಗ್ದಿದ್ದಾಯಿತು, ಎಲ್ಲನೂ ತೆಕ್ಕೊಂಡ್ಬಿಡ್ತೀನಿ ನೋಡಿ. ಎಲ್ಲ ತೆಗ್ದಿದ್ದಾಯಿತು. ಮತ್ತೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಪಡ್ಡು ಹೋಳಿಗೆ. ಮತ್ತೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು, ಪಡ್ಡು ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ಎಲ್ಲದಕ್ಕೂ ಇದೇ ಥರನೇ ಪಡ್ಡು ಹಿಟ್ಟು ಹಾಕ್ಕೊತೀನಿ. ಸಬ್ಬಕ್ಕಿ ದೇಹಕ್ಕೆ ತಂಪು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಬ್ಬಕ್ಕಿ ಪಡ್ಡು. ನೀವು ಸಬ್ಬಕ್ಕಿಯಿಂದ ಏನೇ ಮಾಡಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಎಲ್ಲ ಹಾಕಿದ್ದಾಯಿತು. ಮೇಲೊಂದು ಲಿಡ್ ಮುಚ್ಚಿ ಬೇಯಿಸೋಣ ಚೆನ್ನಾಗಿ. ಈ ಸಬ್ಬಕ್ಕಿನಲ್ಲಿ ತುಂಬಾ ಔಷಧಿ ಗುಣಗಳಿದ್ದಾವೆ. ಈ ಸಬ್ಬಕ್ಕಿ ಯಾರಿಗೆಲ್ಲ ನೀವು ಜೀರ್ಣಕ್ರಿಯೆ ಆಗ್ತಾಯಿಲ್ಲ, ಜೀರ್ಣ ಸರಿಯಾಗಿ ಆಗ್ತಾಯಿಲ್ಲ ಅಂತಂದರೆ ಜೀರ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಸಬ್ಬಕ್ಕಿ. ಗ್ಯಾಸ್ಟ್ರಿಕ್ಕು, ಎಸಿಡಿಟಿ ಆಗಬಾರ್ದು ಅಂತಂದರೆ ಈ ಸಬ್ಬಕ್ಕಿನ ಬಳಸೋದ್ರಿಂದಾನೇ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ. ಈ ಸಬ್ಬಕ್ಕಿನ ಬಳಸೋದ್ರಿಂದ ಮಲಬದ್ಧತೆ ಕೂಡ ನಮಗೆ ದೂರವಾಗುತ್ತೆ. ಯಾರೆಲ್ಲ ಅಧಿಕ ರಕ್ತದೊತ್ತಡೆಯಿಂದ ಬಳಸ್ತಾ ಇರ್ತಾರೋ ಅವರಿಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಈ ಸಬ್ಬಕ್ಕಿ. ಹೈ BP ಇದ್ದರೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ನೋಡಿ ಈ ಸಬ್ಬಕ್ಕಿ ನೋಡಿ. ಎಲ್ಲ ಪಡ್ಡು ಆಗಿದ್ದಾಯಿತು. ಇವಾಗ ತೆಕ್ಕೊತಾ ಇದ್ದೀನಿ ನಾನು ಎಲ್ಲ ಪಡ್ಡನ್ನ. 2 ಸೈಡು ಬೆಂದಿದೆ, ಹಾಗಾಗಿ ತೆಕ್ಕೊತಾ ಇದ್ದೀನಿ ಪಡ್ಡು ಒಂದು ತಟ್ಟೆಗೆ. ನೋಡಿ ಎಲ್ಲ ತೆಕ್ಕೊಂಡಿದ್ದಾಯಿತು ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಮುರಿದು ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ನೋಡಿ. ಪಡ್ಡು ತುಂಬಾ ಸಾಫ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ. ಇನ್ನೊಂದನ್ನು ನಾನು ಮುರಿದು ತೋರಿಸ್ತೀನಿ ನೋಡಿ. ತುಂಬಾ ಸಾಫ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಪಡ್ಡು. ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ನೋಡಿ. ಸರ್ವ್ ಮಾಡಿದ್ದೀನಿ ನಾನಿಲ್ಲಿ ಸಬ್ಬಕ್ಕಿ ಪಡ್ಡುನ ಸರ್ವ್ ಮಾಡಿದ್ದೀನಿ. ಟೇಸ್ಟಿಯಾಗಿರುವಂತಹ ಸಬ್ಬಕ್ಕಿ ಪಡ್ಡು ರೆಡಿಯಾಗಿ